ಅಕ್ರಮವಾಗಿ ಸವಳು ಗಣಿಗಾರಿಕೆ ನಡೆಸಲಾಗುತ್ತಿದ್ದು ಸಂಬಂಧಿತ ಗಣಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಕಾಳಗಿ ತಾಲೂಕಿನಲ್ಲಿ ಪ್ರತಿಭಟನೆ ನಡೆಸಿದರು. ತಹಸೀಲ್ದಾರ್ ಕಚೇರಿ ಎದುರುಗಡೆಗೆ ಜಮಾಯಿಸಿದ ಪ್ರತಿಭಟನಾಕಾರರು ಕಂಚಿನಾಳ ಗ್ರಾಮದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡು 40 ರಿಂದ 50 ಅಡಿ ಆಳಕ್ಕೆ ಅಗೆದು ಬಿಳಿ ಸವಳು ಮಣ್ಣನ್ನು ಅಕ್ರಮವಾಗಿ ಹೊರತೆಗೆದು ಮಾರಾಟ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಇನ್ನು ಕಾಳಗಿ ತಾಲೂಕಿನಾದ್ಯಂತ ಸವಳು ಸಾಗಾಣಿಕೆ ನಡೆಸಲು 1 ಎಕರೆ ಭೂಮಿಗೆ ಮಾತ್ರ ಲೀಸ್ ಪಡೆದಿದ್ರು ಅದರ ಸುತ್ತಲೂ 4 ರಿಂದ 5 ಎಕರೆ ಪ್ರದೇಶದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದೆ ಎಂದು ದೂರಿದರು. ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಾಳಗಿ ತಾಲೂಕಿನಾದ್ಯಂತ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಸಚಿನ್ ಚೌಹಾಣ್, ಮೋಸಿನ್ ಪಟೇಲ್, ಸಚಿನ್ ಸಿ ರಾಠೋಡ್, ಸೀತಾರಾಮ್ ಪವರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಈಗ ಮತ್ತೊಮ್ಮೆ ಎಲ್ಲ ಹೇಳೋಕ್ಕಿಂತ ರಿಪೀಟ್ ಮಾಡೋದಾಗಲಿ ನಾನು ಮಾಡೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ ಸರ್. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ಕಂಚನಾಳ ಊರಿನಲ್ಲಿ ಸರ್ ಸೇರ್ಕೊಳ್ಳುವಂತಹ ಸರ್ವೆ ನಂಬರ್ ಸಂಖ್ಯೆ 46 ಸರ್ಕಾರಿ ಗೈರಾನ್ ಜಮೀನು ಆಗಿರ್ತದೆ ಸರ್. ಇದಕ್ಕೆ ಪೂರಕವಾಗಿ ಏನ್ ಮಾಡಿರ್ತೀರಿ, ಸರ್ಕಾರಿ ಗೈರಾನ್ ಜಮೀನಲ್ಲಿ ನಾವು ಏನ್ ಮಾಡಿರ್ತೀರಿ, ಇಲ್ಲಿ ಅಕ್ರಮ ಗಣಿಗಾರಿಕೆ ಮಾಲೀಕರು ಏನ್ ಮಾಡಿರ್ತಾರ, ಅವರು ಸವಳುಗಾರಿಕೆ ಮಾಡಿರ್ತಾರೆ. ಇದು ತಮ್ಮ ಗಮನಕ್ಕೆ ಬಂದಿರುತ್ತಾ ಇಲ್ಲ ಸರ್? ಪ್ರತಿ ಪ್ರಶ್ನೆ ಬಂದಿರ್ತಾರೆ. ಯಾವಾಗ ಬಂದಿರುತ್ತೆ? ಮೆಮೊರಾಂಡಮ್ ಕೊಟ್ಟಿರುತ್ತೆ ಸರ್. ಅಂದಿನಿಂದ ಇಲ್ಲಿವರೆಗೂ ಸರ್ ಇದು ಒಂದು ಪ್ರಶ್ನೆ ಆದ್ರೆ, ಇನ್ನೊಂದು ಪ್ರಶ್ನೆ ಸರ್, ಅಕ್ರಮ ಗಣಿಗಾರಿಕೆಯ ವಿರುದ್ಧ ಪ್ರತಿ ಸಲನೂ ಸರ್ ಧ್ವನಿ ಬರ್ತಾನೆ ಇರ್ತದೆ ಕಾಲದಲ್ಲಿ. ಹಾಗಾದ್ರೂ ಕೂಡ ಯಾಕೆ ನಮ್ಮ ಕಂದಾಯ ಇಲಾಖೆ ಅದ್ರ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಇದಕ್ಕೆ ಪೂರಕವಾಗಿ ನಾನು ಲೋಕಾಯುಕ್ತರಿಗೂ ಕೂಡ ಸುಮೋಟೋ ಕೇಸ್ನು ಹಾಕ್ಬೋದು ಸರ್. ಹಂಗಾಗಿ ಪತ್ರಿಕಾ ವರದಿಗಳಿದಾವೆ ಸರ್ ಕೊಟ್ಟಿರುವಂತ. ಇದು ಪಹಣಿ ಆದ್ರೆ ನಾವು ಕೂಡ ಮೊದಲು ಕೂಡ ಮನವಿ ಕನ್ನಕ್ಕೆ ಸಲ್ಲಿಸಿರ್ತೀವಿ ಸರ್, ನಮ್ಮ ಕಾಳಗಿ ಕಚೇರಿಯಲ್ಲಿ ಸಲ್ಲಿಸಿರ್ತೀವಿ. ಆದರೂ ಕೂಡ ಈ ಸಾರ್ವಜನಿಕವಾಗಿ ಬಂದಿರುವಂತ ಅರ್ಜಿಗಳಿಗೆ ಯಾಕೆ ನಿರ್ಲಕ್ಷ್ಯ ಆಗ್ತಿದೆ ಅಂತ ಎರಡನೇ ಪ್ರಶ್ನೆ. ಆಯ್ತು ಬರ್ರಿ ಸರ್, ಮುಂದೆ ಬರ್ರಿ. ಮೈನ್ಸ್ ಡಿಪಾರ್ಟ್ಮೆಂಟ್ ಆದ್ರ ಸರ್ವೆ ಸಂಖ್ಯೆ 46 ಸರ್ಕಾರಿ ಜಮೀನು ಯಾರು ಸಂರಕ್ಷಣೆ ಮಾಡಬೇಕು? ನಾವು ಮಾಡಬೇಕು. ಯಾರು ಸರ್? ಕಂದಾಯ ಇಲಾಖೆ. ಇಲ್ಲಿ ಸರ್ಕಾರಿ ಜಮೀನು ನಮ್ಮ ಪ್ರಥಮ ಬೇಡಿಕೆಯಾಗಿ ನಾವು ಹೇಳ್ತೀವಿ. ಸರ್ಕಾರಿ ಜಮೀನಿನಲ್ಲಿ ಈಗ ಅಕಸ್ಮಾತ್ ಈ ಸರ್ಕಾರಿ ಕಚೇರಿಗೆ ಒಂದು ಬಾಗಿಲು ಕಳುವಾದ್ರ ಅವ್ರಿಗೆ ಡೈರೆಕ್ಟ್ ಇದು ಮಾಡ್ತೀರಿ ಇಲ್ಲ ನಾವು ರಿಪೋರ್ಟ್ ತರಿಸ್ತೀವಿ, ವರದಿ ತರಿಸ್ತೀವಿ, ಯಾವ ನೋಡ್ತೀವಿ ಅಂತ ಹೇಳ್ತೀರಿ ನೀವು? ಇಲ್ಲ ಸರ್ಕಾರಿ ನಾವು ನಿಂತಾನೆಲ್ಲ ಸರ್ಕಾರಿ ಜಮೀನಲ್ಲಿ ಸರ್ ನಾವು ಮೆಮೊರಾಂಡಮ್ ನನ್ನ ಬೇಡಿಕೆ ಒಂದ ಸರ್. ನಿಮ್ದು ಏನದ ಮಾತಾಡೋರು ಬಂದ್ ನನ್ನ ಪ್ರಮುಖ ನಾನು ನಿಮ್ಮ ಮೆಮೊರಾಂಡಮ್ ಸಲ್ಲಿಸ್ಲತ್ತೀನಿ ಸರ್. ನಾವು ಹೇಳತ್ತೇವೆ ಅಂದ್ರೆ ಸರ್ಕಾರಿ ಜಮೀನು ಕಳು ಆಗ್ಲತ್ತದ, ನಾವು ಅದ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ ನೀವು ಕೊಡ್ರಿ. ಈಗ ನಮ್ಮ ಬೇಡಿಕೆ ಒಂದೇ ಸರ್, ನಮ್ಮ ಬೇಡಿಕೆ ಒಂದೇ, ತಾವು ಸ್ಥಳಗಳದಾಗ ಹೋಗ್ಬೇಕು, ಸ್ಥಳ ಮಾಜರ್ ಮಾಡಬೇಕು. ನಾವು ಹೋಗಿಲ್ಲ, ನಾವು ಹೋಗಿ ಬಂದೀನಿ, ಬಟ್ ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಏನಂತ ಸರ್ಕಾರಿ ಜಮೀನು ಎಲ್ಲಿ ಬರ್ತದಂದ್ರೆ ನಮ್ಗೆ ಗುರ್ತಾಗಲ್ಲ. ಅದು ಯಾವಾಗ ಗುರ್ತಾಗ್ತದಂದ್ರೆ ಸರ್ವೆ ಮಾಡಿದ್ಮೇಲೆ ಗುರ್ತಾಗ್ತದ. ಇನ್ನೊಂದು ಹೇಳ್ತೀನಿ ಸರ್, ಇದೇ ಸರ್ ಕಂಚನಾಳ್ ಸರ್ವೆ ಸಂಖ್ಯೆ ಸರ್ 46 ಸರ್ 46. ಇಲ್ಲಿ ರೈತರಿಗೆ ಇದು ಸರ್ಕಾರಿ ಗೈರಾನ್ ಜಮೀನು ಸರ್. ಇಲ್ಲಿ ರೈತರಿಗೆ ಮಾಡುಂಡ್ಲಾಕ ಜಮೀನು ಕೊಟ್ಟಿರ್ತೀವಿ. ಆದ್ರೂ ಕೂಡ ನಮ್ಮ ತಹಸೀಲ್ ಅವರು NOC ಕೊಡ್ತಾರೆ ಸರ್, ನೀವು ಮಾಡಬಹುದು. NOC ಕೊಡೋದಂಗೆ ಇವು ರೆಕಾರ್ಡ್ಸ್ ಹೆಂಗ್ ಬಂದು ಸರ್? ಯಾವುದು ಯಾರಿಗೆ ಸವಳುಗಾರಿಕೆ ಮಾಡ್ಲಿಕ್ಕೆ ಸರ್? ಇದಕ್ಕೆ NOC ಪಟ್ಟಿಲ್ಲ. ಅದು ಆದ್ರೂ ಸವಳುಗಾರಿಕೆ ಹೆಂಗಾಗುತ್ತೆ? ಅವ್ರು ಪರ್ಮಿಷನ್ ಕೊಟ್ಟರು. ಹೆಂಗ್ ಗೊತ್ತ ಸರ್? ನಿಮ್ಮ ಗಮನಕ್ಕೆ ತರಲಾರ್ದೆ ಹೆಂಗ್ ಪರ್ಮಿಷನ್? ಅವರು ಇದನ್ನು ಕೂಡ ಇದೊಂದು ಅಂಶ ಸರ್. ನಮ್ಗೆ ಇದು ಸರ್ ನಾನು ಹೇಳ್ತೇನೆ, ನಾನು ಇದ್ರ ಮ್ಯಾಗ ಇದು ಮಾಡಿ. ಹೌದು ಸರ್. ಅವು ಎರಡಕ್ಕೆ ಏನಾದ್ರು ನಮ್ NOCನೇ ಇಲ್ಲ ನಮ್ಮ. ಹೌದು ಸರ್, ಹೌದು. NOC ಇಲ್ದೇನು ಅವ್ರಿಗೆ ಪರ್ಮಿಷನ್ ಕೊಟ್ಟರು. ಸರ್ ಇದಲ್ದೇನೆ ಸರ್, ಇದು ಒಂದು ವಿಷಯ ಸರ್. ಸರ್ವೆ ಸಂಖ್ಯೆ 46 ಒಂದು ವಿಷಯ ಆದ್ರ ನಮ್ಮ ಕಾಳಗಿ ತಾಲೂಕಿನಾದ್ಯಂತ ಕೇವಲ 1 ಎಕರೆ 2 ಎಕರೆ ಲೀಸ್ ಬರ್ತದೆ ಸರ್, ರಾಯಧನ ಕೊಡ್ತಿರ್ತಾರೆ. ಆದ್ರೆ ನಮ್ಮ ಪ್ರಮುಖ ಬೇಡಿಕೆ ದಯವಿಟ್ಟು ಅಪಾರ್ಥ ಮಾಡಬಾರ್ದು. ಇದು ಇಲಾಖೆ ಮಾಡುವಂತ ಕೆಲಸ. ನಾವು ಸಾರ್ವಜನಿಕರು ನಾವು ಒಂದು ಉದ್ಯೋಗದ ಇದ್ದೀವಿ ಸರ್. ನಾವು ಇಂಜಿನಿಯರ್ ಇದ್ದೀವಿ, ಇವರೇನೋ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾರೆ, ಇವರೇನೋ ವಕೀಲರ, ಯಾರೊಬ್ಬರೇನೋ ಲಾ ಪ್ರಾಕ್ಟೀಸ್ ಮಾಡ್ತಾರೆ, ಯಾರೋ ಎಜುಕೇಶನ್ ವರ್ಕ್ ಮಾಡ್ತಾರೆ, ಯಾರೋ ಬಿಸ್ನೆಸ್ ಆಗ್ತಾರೆ. ಎಲ್ಲಾ ಬಿಟ್ಟು ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಸರ್ಕಾರಿ ಖಜಾನೆ ಲೂಟಿ ಆಗ್ಲತ್ತದೆ. ಇಲ್ಲಿ ಕಾಳಗಿ ತಾಲೂಕಿನಾಗ ನಾವು ಎಸ್ಟಿಮೇಷನ್ ಪ್ರಕಾರ ಇದು ತಪ್ಪು ಇರಬಹುದು, 1 ಎಕರೆಗೆ 2 ಕೋಟಿ ರೂಪಾಯಿ ನಷ್ಟ ಆಗ್ಲತ್ತದ ಸರ್. 1 ಎಕರೆಗೆ 2 ಕೋಟಿ ರೂಪಾಯಿ ಆದ್ರ ಕಾಳಗಿ ತಾಲೂಕಿನಾದಂತ 100 ಎಕರೆ ಈ ಸವಳುಗಾರಿಕೆ ಮಾಡ್ಲತ್ತದ. ಎಷ್ಟು ಲಾಸ್ ಆಗ್ಲತ್ತದ? ಆ ರಾಯಧನ ನಮ್ಮ ಸಿಕ್ಕರೆ ಏನೇನಾಗಬಾರ್ದು. ಅದು ಒಂದು ವಿಷಯ ಆದ್ರ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಬಳಕೆ ಕಬ್ಜಾ ಮಾಡ್ಕೊಂಡು ಇವ್ರು ಏನ್ ಮಾಡ್ಲತ್ತಾರ, ಗಣಿಗಾರಿಕೆ ಮಾಡ್ಲತ್ತಾರ ಸರ್. ಸೊ ಅದ್ರ ವಿಷಯವಾಗಿ ತಮಗೆ ಇನ್ನೊಂದು ಬೆಳಕಿಗೆ ಏನ್ ತರ್ತೀವಿ ಅಂದ್ರ
ಎಲ್ರು 1 ಎಕರೆ 2 ಎಕರೆ ಲೀಸ್ ಮಾಡ್ಕೊಂಡ್ರ ಆಜು ಬಾಜು ಹೊಲಗಳು ಕಬ್ಜಾ ಮಾಡ್ಕೊಂಡು ಏನ್ ಮಾಡತ್ತಾರ ಸರ್ ಇವರು ಗಣಿಗಾರಿಕೆ ಮಾಡ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.